ಈ ನಿಗೂಢ ವ್ಯಕ್ತಿ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಈತನ ಬಗ್ಗೆ ಮತ್ತಷ್ಟು ಸಾಕಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ನಿಗೂಢ ವ್ಯಕ್ತಿಯನ್ನ ನಿಜಕ್ಕೂ ಹೆದರಿಸಿ ಹೆಣ ಹೂಳಿಸಲಾಯ್ತಾ ಅಥವಾ ಅಂದ್ರೆ ಆತ ಕಂಪ್ಲೇಂಟ್ ಅಲ್ಲಿ ಬರ್ದಿದ್ದ ತನ್ನನ್ನ ಹೆದರಿಸಿ ಹೆಣ ಹೂಳುವಂತ ಹೇಳ್ತಾ ಇದ್ರು. ಹೂಳದೇ ಇದ್ರೆ ನಿನ್ನನ್ನ ಇಲ್ಲವಾಗಿಸ್ಬಿಡ್ತೀವಿ, ನಿನ್ನನ್ನ ಹೊಡೆದು ಬಿಡ್ತೀವಿ, ಬಡ್ಬಿಡ್ತೀವಿ, ಇನ್ನೇನೇನೋ ಹೇಳ್ತಾ ಇದ್ರು. ಹಾಗಾಗಿ ಆ ಕಾರಣಕ್ಕೋಸ್ಕರ ನಾನು ಹೆಣ ಹೂಳುವಂತ ಒಂದು ಕೆಲಸಕ್ಕೆ ಕೈ ಹಾಕಿದೆ ಅನ್ನುವಂಥದ್ದನ್ನ ಆತ ಕಂಪ್ಲೇಂಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ಆದ್ರೆ ಆತ ಮಾಡ್ತಾ ಇದ್ದದ ಹೆಣ ಹೂಳುವ ಕೆಲಸವಾ? ಈ ವ್ಯಕ್ತಿ ಮಾಡ್ತಾ ಇದ್ದದ್ದು ಅಲ್ಲಿ ಹೆಣ ಹೂಳುವ ಕೆಲಸ. ಆಮೇಲೆ ನೇತ್ರಾವತಿ ನದಿಯಲ್ಲಿ ತೇಲಿಕೊಂಡು ಬರ್ತಾ ಇದ್ದಂತಹ ಶವಗಳನ್ನ ದಫನು ಮಾಡುವಂತಹ ಅಥವಾ ನದಿಯಲ್ಲಿ ಮುಳುಗ್ತಾ ಇದ್ದವ್ರನ್ನ ರಕ್ಷಣೆ ಮಾಡುವಂತಹ ಈತನಿಗೆ ಬರ್ತಾ ಇದ್ದಿದೆ ಈಜು ಮತ್ತು ಈ ಕೆಲಸನ ಅನ್ನುವಂತ ಪ್ರಶ್ನೆ. ಈಗ ಕೆಲವು ಸ್ಥಳೀಯರು ಆ ತರ ಹೇಳ್ತಾ ಇದ್ದಾರೆ, ಹೌದು ನಾವ್ ಈತನನ್ನ ನೋಡಿದೀವಿ, ಈತ ನಮಗ್ ಗೊತ್ತು ಅಂತ ಈ ರೀತಿ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಧರ್ಮಸ್ಥಳದಲ್ಲಿ ಈತ ಸ್ವಚ್ಛತಾ ಕಾರ್ಮಿಕನಾಗಿದ್ದ, ಈ ವ್ಯಕ್ತಿ ಸ್ವಚ್ಛತಾ ಕಾರ್ಮಿಕನಾಗಿದ್ದ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. 19 ವರ್ಷ ಈತ, ಒಂದೆರಡು ದಿನ ಅಲ್ಲ, 19 ವರ್ಷ ಇದೇ ನೇತ್ರಾವತಿ ಸ್ನಾನಘಟ್ಟದಲ್ಲೇ ಸ್ವಚ್ಛತಾ ಕಾರ್ಮಿಕನಾಗಿದ್ದ, ಇಲ್ಲೇ ಕೆಲಸ ಮಾಡ್ತಾ ಇದ್ದ ಅವನು ಅಂತ ಹೇಳಲಾಗ್ತಾ ಇದೆ. 1995ರಿಂದ 2014ರ ತನಕ ಈತ ಧರ್ಮಸ್ಥಳದಲ್ಲಿ ನೌಕರಿಯಲ್ಲಿ ಇದ್ದ. 19 ವರ್ಷ ತನ್ನಿಂದ ಶವ ಹೂಳಿಸ್ಬಿಟ್ಟಿದ್ದಾರೆ ಅಂತ ಈತ ಆರೋಪ ಮಾಡ್ತಾ ಇದ್ದ. ಆದ್ರೆ ಸ್ಥಳೀಯರು ಹೇಳೋ ಪ್ರಕಾರ ಈತ ಮಾಡ್ತಿದ್ದೆ ಅಂದ್ರೆ ಯಾರೋ ಒಬ್ಬರ ನಿರ್ದೇಶನದ ಮೇರೆಗೆ ಕೆಲಸ ಮಾಡ್ತಿದ್ದದ್ದು ಅಂತಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಈ ಶವ ಹೂಳುವವರು ಏನು ಅಧಿಕೃತವಾದ ಇವರು ಇರ್ತಾರೆ, ಉದ್ಯೋಗಿಗಳಿರ್ತಾರೆ, ಅವರ ಜೊತೆಗೆ ಈತ ಸಹಕರಿಸಿಕೊಂಡು ಒಂದು ಔಟ್ಸೋರ್ಸ್ ರೀತಿಯಲ್ಲಿ ಈತ ಸಹಕರಿಸಿಕೊಂಡು ಕೆಲಸ ಮಾಡ್ಕೊಂಡಿದ್ದ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾರೆ. ಇದೇ ಕಾರಣಕ್ಕೆ ಈಗ ಈತ ಹೇಳ್ತಾ ಇರೋದು ಸತ್ಯನೋ ಸುಳ್ಳೋ ಏನು ಎತ್ತ ಅಂತ ತನಿಖೆ ಮಾಡಿ ನೋಡೋದಕ್ಕೆ ಅಂತಾನೆ ಈಗ ಸಿದ್ದರಾಮಯ್ಯ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ. ಈ ನಿಗೂಢ ವ್ಯಕ್ತಿ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಈತನ ಬಗ್ಗೆ ಮತ್ತಷ್ಟು ಸಾಕಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ನಿಗೂಢ ವ್ಯಕ್ತಿಯನ್ನ ನಿಜಕ್ಕೂ ಹೆದರಿಸಿ ಹೆಣ ಹೂಳಿಸಲಾಯ್ತಾ ಅಥವಾ ಅಂದ್ರೆ ಆತ ಕಂಪ್ಲೇಂಟ್ ಅಲ್ಲಿ ಬರ್ದಿದ್ದ ತನ್ನನ್ನ ಹೆದರಿಸಿ ಹೆಣ ಹೂಳುವಂತ ಹೇಳ್ತಾ ಇದ್ರು. ಹೂಳದೇ ಇದ್ರೆ ನಿನ್ನನ್ನ ಇಲ್ಲವಾಗಿಸ್ಬಿಡ್ತೀವಿ, ನಿನ್ನನ್ನ ಹೊಡೆದು ಬಿಡ್ತೀವಿ, ಬಡ್ಬಿಡ್ತೀವಿ, ಇನ್ನೇನೇನೋ ಹೇಳ್ತಾ ಇದ್ರು. ಹಾಗಾಗಿ ಆ ಕಾರಣಕ್ಕೋಸ್ಕರ ನಾನು ಹೆಣ ಹೂಳುವಂತ ಒಂದು ಕೆಲಸಕ್ಕೆ ಕೈ ಹಾಕಿದೆ ಅನ್ನುವಂಥದ್ದನ್ನ ಆತ ಕಂಪ್ಲೇಂಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ಆದ್ರೆ ಆತ ಮಾಡ್ತಾ ಇದ್ದದ ಹೆಣ ಹೂಳುವ ಕೆಲಸವಾ? ಈ ವ್ಯಕ್ತಿ ಮಾಡ್ತಾ ಇದ್ದದ್ದು ಅಲ್ಲಿ ಹೆಣ ಹೂಳುವ ಕೆಲಸ. ಆಮೇಲೆ ನೇತ್ರಾವತಿ ನದಿಯಲ್ಲಿ ತೇಲಿಕೊಂಡು ಬರ್ತಾ ಇದ್ದಂತಹ ಶವಗಳನ್ನ ದಫನು ಮಾಡುವಂತಹ ಅಥವಾ ನದಿಯಲ್ಲಿ ಮುಳುಗ್ತಾ ಇದ್ದವ್ರನ್ನ ರಕ್ಷಣೆ ಮಾಡುವಂತಹ ಈತನಿಗೆ ಬರ್ತಾ ಇದ್ದಿದೆ ಈಜು ಮತ್ತು ಈ ಕೆಲಸನ ಅನ್ನುವಂತ ಪ್ರಶ್ನೆ. ಈಗ ಕೆಲವು ಸ್ಥಳೀಯರು ಆ ತರ ಹೇಳ್ತಾ ಇದ್ದಾರೆ, ಹೌದು ನಾವ್ ಈತನನ್ನ ನೋಡಿದೀವಿ, ಈತ ನಮಗ್ ಗೊತ್ತು ಅಂತ ಈ ರೀತಿ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಧರ್ಮಸ್ಥಳದಲ್ಲಿ ಈತ ಸ್ವಚ್ಛತಾ ಕಾರ್ಮಿಕನಾಗಿದ್ದ, ಈ ವ್ಯಕ್ತಿ ಸ್ವಚ್ಛತಾ ಕಾರ್ಮಿಕನಾಗಿದ್ದ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. 19 ವರ್ಷ ಈತ, ಒಂದೆರಡು ದಿನ ಅಲ್ಲ, 19 ವರ್ಷ ಇದೇ ನೇತ್ರಾವತಿ ಸ್ನಾನಘಟ್ಟದಲ್ಲೇ ಸ್ವಚ್ಛತಾ ಕಾರ್ಮಿಕನಾಗಿದ್ದ, ಇಲ್ಲೇ ಕೆಲಸ ಮಾಡ್ತಾ ಇದ್ದ ಅವನು ಅಂತ ಹೇಳಲಾಗ್ತಾ ಇದೆ. 1995ರಿಂದ 2014ರ ತನಕ ಈತ ಧರ್ಮಸ್ಥಳದಲ್ಲಿ ನೌಕರಿಯಲ್ಲಿ ಇದ್ದ. 19 ವರ್ಷ ತನ್ನಿಂದ ಶವ ಹೂಳಿಸ್ಬಿಟ್ಟಿದ್ದಾರೆ ಅಂತ ಈತ ಆರೋಪ ಮಾಡ್ತಾ ಇದ್ದ. ಆದ್ರೆ ಸ್ಥಳೀಯರು ಹೇಳೋ ಪ್ರಕಾರ ಈತ ಮಾಡ್ತಿದ್ದೆ ಅಂದ್ರೆ ಯಾರೋ ಒಬ್ಬರ ನಿರ್ದೇಶನದ ಮೇರೆಗೆ ಕೆಲಸ ಮಾಡ್ತಿದ್ದದ್ದು ಅಂತಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಈ ಶವ ಹೂಳುವವರು ಏನು ಅಧಿಕೃತವಾದ ಇವರು ಇರ್ತಾರೆ, ಉದ್ಯೋಗಿಗಳಿರ್ತಾರೆ, ಅವರ ಜೊತೆಗೆ ಈತ ಸಹಕರಿಸಿಕೊಂಡು ಒಂದು ಔಟ್ಸೋರ್ಸ್ ರೀತಿಯಲ್ಲಿ ಈತ ಸಹಕರಿಸಿಕೊಂಡು ಕೆಲಸ ಮಾಡ್ಕೊಂಡಿದ್ದ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾರೆ. ಇದೇ ಕಾರಣಕ್ಕೆ ಈಗ ಈತ ಹೇಳ್ತಾ ಇರೋದು ಸತ್ಯನೋ ಸುಳ್ಳೋ ಏನು ಎತ್ತ ಅಂತ ತನಿಖೆ ಮಾಡಿ ನೋಡೋದಕ್ಕೆ ಅಂತಾನೆ ಈಗ ಸಿದ್ದರಾಮಯ್ಯ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ. ಈ ನಿಗೂಢ ವ್ಯಕ್ತಿ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಈತನ ಬಗ್ಗೆ ಮತ್ತಷ್ಟು ಸಾಕಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ನಿಗೂಢ ವ್ಯಕ್ತಿಯನ್ನ ನಿಜಕ್ಕೂ ಹೆದರಿಸಿ ಹೆಣ ಹೂಳಿಸಲಾಯ್ತಾ ಅಥವಾ ಅಂದ್ರೆ ಆತ ಕಂಪ್ಲೇಂಟ್ ಅಲ್ಲಿ ಬರ್ದಿದ್ದ ತನ್ನನ್ನ ಹೆದರಿಸಿ ಹೆಣ ಹೂಳುವಂತ ಹೇಳ್ತಾ ಇದ್ರು. ಹೂಳದೇ ಇದ್ರೆ ನಿನ್ನನ್ನ ಇಲ್ಲವಾಗಿಸ್ಬಿಡ್ತೀವಿ, ನಿನ್ನನ್ನ ಹೊಡೆದು ಬಿಡ್ತೀವಿ, ಬಡ್ಬಿಡ್ತೀವಿ, ಇನ್ನೇನೇನೋ ಹೇಳ್ತಾ ಇದ್ರು. ಹಾಗಾಗಿ ಆ ಕಾರಣಕ್ಕೋಸ್ಕರ ನಾನು ಹೆಣ ಹೂಳುವಂತ ಒಂದು ಕೆಲಸಕ್ಕೆ ಕೈ ಹಾಕಿದೆ ಅನ್ನುವಂಥದ್ದನ್ನ ಆತ ಕಂಪ್ಲೇಂಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ಆದ್ರೆ ಆತ ಮಾಡ್ತಾ ಇದ್ದದ ಹೆಣ ಹೂಳುವ ಕೆಲಸವಾ? ಈ ವ್ಯಕ್ತಿ ಮಾಡ್ತಾ ಇದ್ದದ್ದು ಅಲ್ಲಿ ಹೆಣ ಹೂಳುವ ಕೆಲಸ. ಆಮೇಲೆ ನೇತ್ರಾವತಿ ನದಿಯಲ್ಲಿ ತೇಲಿಕೊಂಡು ಬರ್ತಾ ಇದ್ದಂತಹ ಶವಗಳನ್ನ ದಫನು ಮಾಡುವಂತಹ ಅಥವಾ ನದಿಯಲ್ಲಿ ಮುಳುಗ್ತಾ ಇದ್ದವ್ರನ್ನ ರಕ್ಷಣೆ ಮಾಡುವಂತಹ ಈತನಿಗೆ ಬರ್ತಾ ಇದ್ದಿದೆ ಈಜು ಮತ್ತು ಈ ಕೆಲಸನ ಅನ್ನುವಂತ ಪ್ರಶ್ನೆ. ಈಗ ಕೆಲವು ಸ್ಥಳೀಯರು ಆ ತರ ಹೇಳ್ತಾ ಇದ್ದಾರೆ, ಹೌದು ನಾವ್ ಈತನನ್ನ ನೋಡಿದೀವಿ, ಈತ ನಮಗ್ ಗೊತ್ತು ಅಂತ ಈ ರೀತಿ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಧರ್ಮಸ್ಥಳದಲ್ಲಿ ಈತ ಸ್ವಚ್ಛತಾ ಕಾರ್ಮಿಕನಾಗಿದ್ದ, ಈ ವ್ಯಕ್ತಿ ಸ್ವಚ್ಛತಾ ಕಾರ್ಮಿಕನಾಗಿದ್ದ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ.
19 ವರ್ಷ ಈತ ಒಂದೆರಡು ದಿನ ಅಲ್ಲ 19 ವರ್ಷ ಇದೇ ನೇತ್ರಾವತಿ ಸ್ನಾನಘಟ್ಟದಲ್ಲೇ ಸ್ವಚ್ಛತಾ ಕಾರ್ಮಿಕನಾಗಿದ್ದ, ಇಲ್ಲೇ ಕೆಲಸ ಮಾಡ್ತಾ ಇದ್ದ ಅವನು ಅಂತ ಹೇಳಲಾಗ್ತಾ ಇದೆ. 1995ರಿಂದ 2014 ತನಕ ಈತ ಧರ್ಮಸ್ಥಳದಲ್ಲಿ ನೌಕರಿಯಲ್ಲಿ ಇದ್ದ. 19 ವರ್ಷ ತನ್ನಿಂದ ಶವ ಹೂಳಿಸ್ಬಿಟ್ಟಿದ್ದಾರೆ ಅಂತ ಈತ ಆರೋಪ ಮಾಡ್ತಾ ಇದ್ದ. ಆದ್ರೆ ಸ್ಥಳೀಯರು ಹೇಳೋ ಪ್ರಕಾರ ಈತ ಮಾಡ್ತಿದ್ದೆ ಅಂದ್ರೆ ಯಾರೋ ಒಬ್ಬರ ನಿರ್ದೇಶನದ ಮೇರೆಗೆ ಕೆಲಸ ಮಾಡ್ತಿದ್ದದ್ದು ಅಂತಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಈ ಶವ ಹೂಳುವವರು ಏನು ಅಧಿಕೃತವಾದ ಇವರು ಇರ್ತಾರೆ, ಉದ್ಯೋಗಿಗಳಿರ್ತಾರೆ, ಅವರ ಜೊತೆಗೆ ಈತ ಸಹಕರಿಸಿಕೊಂಡು ಒಂದು ಔಟ್ಸೋರ್ಸ್ ರೀತಿಯಲ್ಲಿ ಈತ ಸಹಕರಿಸಿಕೊಂಡು ಕೆಲಸ ಮಾಡ್ಕೊಂಡಿದ್ದ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾರೆ. ಇದೇ ಕಾರಣಕ್ಕೆ ಈಗ ಈತ ಹೇಳ್ತಾ ಇರೋದು ಸತ್ಯನೋ ಸುಳ್ಳೋ ಏನು ಎತ್ತ ಅಂತ ತನಿಖೆ ಮಾಡಿ ನೋಡೋದಕ್ಕೆ ಅಂತಾನೆ ಈಗ ಸಿದ್ದರಾಮಯ್ಯ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ. ಈ ನಿಗೂಢ ವ್ಯಕ್ತಿ ಮಾಸ್ಕ್ ಮ್ಯಾನ್ ಏನಿದ್ದಾನೆ, ಈತನ ಬಗ್ಗೆ ಮತ್ತಷ್ಟು ಸಾಕಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ನಿಗೂಢ ವ್ಯಕ್ತಿಯನ್ನ ನಿಜಕ್ಕೂ ಹೆದರಿಸಿ ಹೆಣ ಹೂಳಿಸಲಾಯ್ತಾ, ಅಥವಾ ಅಂದ್ರೆ ಆತ ಕಂಪ್ಲೇಂಟ್ ಅಲ್ಲಿ ಬರ್ತಿದ್ದ ತನ್ನನ್ನ ಹೆದರಿಸಿ ಹೆಣ ಹೂಳುವಂತ ಹೇಳ್ತಾ ಇದ್ರು, ಹೂಳದೇ ಇದ್ರೆ ನಿನ್ನನ್ನ ಇಲ್ಲವಾಗಿಸ್ಬಿಡ್ತೀವಿ, ನಿನ್ನನ್ನ ಹೊಡೆದು ಬಿಡ್ತೀವಿ, ಬಡ್ಬಿಡ್ತೀವಿ, ಇನ್ನೇನೇನೋ ಹೇಳ್ತಾ ಇದ್ರು. ಹಾಗಾಗಿ ಆ ಕಾರಣಕ್ಕೋಸ್ಕರ ನಾನು ಹೆಣ ಹೂಳುವಂತ ಒಂದು ಕೆಲಸಕ್ಕೆ ಕೈ ಹಾಕಿದೆ ಅನ್ನುವಂಥದ್ದನ್ನ ಆತ ಕಂಪ್ಲೇಂಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ಆದ್ರೆ ಆತ ಮಾಡ್ತಾ ಇದ್ದದ ಹೆಣ ಹೂಳುವ ಕೆಲಸವಾ? ಈ ವ್ಯಕ್ತಿ ಮಾಡ್ತಾ ಇದ್ದದ್ದು ಅಲ್ಲಿ ಹೆಣ ಹೂಳುವ ಕೆಲಸ. ಆಮೇಲೆ ನೇತ್ರಾವತಿ ನದಿಯಲ್ಲಿ ತೇಲಿಕೊಂಡು ಬರ್ತಾ ಇದ್ದಂತಹ ಶವಗಳನ್ನ ದಫನು ಮಾಡುವಂತಹ ಅಥವಾ ನದಿಯಲ್ಲಿ ಮುಳುಗ್ತಾ ಇದ್ದವ್ರನ್ನ ರಕ್ಷಣೆ ಮಾಡುವಂತಹ ಈತನಿಗೆ ಬರ್ತಾ ಇದ್ದ ಈಜು ಮತ್ತು ಈ ಕೆಲಸನ ಅನ್ನುವಂತ ಪ್ರಶ್ನೆ. ಈಗ ಕೆಲವು ಸ್ಥಳೀಯರು ಆ ತರ ಹೇಳ್ತಾ ಇದ್ದಾರೆ, ಹೌದು ನಾವು ಈತನನ್ನ ನೋಡಿದೀವಿ, ಈತ ನಮಗ್ ಗೊತ್ತು ಅಂತ ಈ ರೀತಿ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಧರ್ಮಸ್ಥಳದಲ್ಲಿ ಈತ ಸ್ವಚ್ಛತಾ ಕಾರ್ಮಿಕನಾಗಿದ್ದ, ಈ ವ್ಯಕ್ತಿ ಸ್ವಚ್ಛತಾ ಕಾರ್ಮಿಕನಾಗಿದ್ದ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. 19 ವರ್ಷ ಈತ ಒಂದೆರಡು ದಿನ ಅಲ್ಲ 19 ವರ್ಷ ಇದೇ ನೇತ್ರಾವತಿ ಸ್ನಾನಘಟ್ಟದಲ್ಲೇ ಸ್ವಚ್ಛತಾ ಕಾರ್ಮಿಕನಾಗಿದ್ದ, ಇಲ್ಲೇ ಕೆಲಸ ಮಾಡ್ತಾ ಇದ್ದ ಅವನು ಅಂತ ಹೇಳಲಾಗ್ತಾ ಇದೆ. 1995ರಿಂದ 2014 ತನಕ ಈತ ಧರ್ಮಸ್ಥಳದಲ್ಲಿ ನೌಕರಿಯಲ್ಲಿ ಇದ್ದ. 19 ವರ್ಷ ತನ್ನಿಂದ ಶವ ಹೂಳಿಸ್ಬಿಟ್ಟಿದ್ದಾರೆ ಅಂತ ಈತ ಆರೋಪ ಮಾಡ್ತಾ ಇದ್ದ. ಆದ್ರೆ ಸ್ಥಳೀಯರು ಹೇಳೋ ಪ್ರಕಾರ ಈತ ಮಾಡ್ತಿದ್ದೆ ಅಂದ್ರೆ ಯಾರೋ ಒಬ್ಬರ ನಿರ್ದೇಶನದ ಮೇರೆಗೆ ಕೆಲಸ ಮಾಡ್ತಿದ್ದದ್ದು ಅಂತಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಈ ಶವ ಹೂಳುವವರು ಏನು ಅಧಿಕೃತವಾದ ಇವರು ಇರ್ತಾರೆ, ಉದ್ಯೋಗಿಗಳಿರ್ತಾರೆ, ಅವರ ಜೊತೆಗೆ ಈತ ಸಹಕರಿಸಿಕೊಂಡು ಒಂದು ಔಟ್ಸೋರ್ಸ್ ರೀತಿಯಲ್ಲಿ ಈತ ಸಹಕರಿಸಿಕೊಂಡು ಕೆಲಸ ಮಾಡ್ಕೊಂಡಿದ್ದ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾರೆ. ಇದೇ ಕಾರಣಕ್ಕೆ ಈಗ ಈತ ಹೇಳ್ತಾ ಇರೋದು ಸತ್ಯನೋ ಸುಳ್ಳೋ ಏನು ಎತ್ತ ಅಂತ ತನಿಖೆ ಮಾಡಿ ನೋಡೋದಕ್ಕೆ ಅಂತಾನೆ ಈಗ ಸಿದ್ದರಾಮಯ್ಯ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ. ಈ ನಿಗೂಢ ವ್ಯಕ್ತಿ ಮಾಸ್ಕ್ ಮ್ಯಾನ್ ಏನಿದ್ದಾನೆ, ಈತನ ಬಗ್ಗೆ ಮತ್ತಷ್ಟು ಸಾಕಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ನಿಗೂಢ ವ್ಯಕ್ತಿಯನ್ನ ನಿಜಕ್ಕೂ ಹೆದರಿಸಿ ಹೆಣ ಹೂಳಿಸಲಾಯ್ತಾ, ಅಥವಾ ಅಂದ್ರೆ ಆತ ಕಂಪ್ಲೇಂಟ್ ಅಲ್ಲಿ ಬರ್ತಿದ್ದ ತನ್ನನ್ನ ಹೆದರಿಸಿ ಹೆಣ ಹೂಳುವಂತ ಹೇಳ್ತಾ ಇದ್ರು, ಹೂಳದೇ ಇದ್ರೆ ನಿನ್ನನ್ನ ಇಲ್ಲವಾಗಿಸ್ಬಿಡ್ತೀವಿ, ನಿನ್ನನ್ನ ಹೊಡೆದು ಬಿಡ್ತೀವಿ, ಬಡ್ಬಿಡ್ತೀವಿ, ಇನ್ನೇನೇನೋ ಹೇಳ್ತಾ ಇದ್ರು. ಹಾಗಾಗಿ ಆ ಕಾರಣಕ್ಕೋಸ್ಕರ ನಾನು ಹೆಣ ಹೂಳುವಂತ ಒಂದು ಕೆಲಸಕ್ಕೆ ಕೈ ಹಾಕಿದೆ ಅನ್ನುವಂಥದ್ದನ್ನ ಆತ ಕಂಪ್ಲೇಂಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ಆದ್ರೆ ಆತ ಮಾಡ್ತಾ ಇದ್ದದ ಹೆಣ ಹೂಳುವ ಕೆಲಸವಾ? ಈ ವ್ಯಕ್ತಿ ಮಾಡ್ತಾ ಇದ್ದದ್ದು ಅಲ್ಲಿ ಹೆಣ ಹೂಳುವ ಕೆಲಸ. ಆಮೇಲೆ ನೇತ್ರಾವತಿ ನದಿಯಲ್ಲಿ ತೇಲಿಕೊಂಡು ಬರ್ತಾ ಇದ್ದಂತಹ ಶವಗಳನ್ನ ದಫನು ಮಾಡುವಂತಹ ಅಥವಾ ನದಿಯಲ್ಲಿ ಮುಳುಗ್ತಾ ಇದ್ದವ್ರನ್ನ ರಕ್ಷಣೆ ಮಾಡುವಂತಹ ಈತನಿಗೆ ಬರ್ತಾ ಇದ್ದ ಈಜು ಮತ್ತು ಈ ಕೆಲಸನ ಅನ್ನುವಂತ ಪ್ರಶ್ನೆ. ಈಗ ಕೆಲವು ಸ್ಥಳೀಯರು ಆ ತರ ಹೇಳ್ತಾ ಇದ್ದಾರೆ, ಹೌದು ನಾವು ಈತನನ್ನ ನೋಡಿದೀವಿ, ಈತ ನಮಗ್ ಗೊತ್ತು ಅಂತ ಈ ರೀತಿ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಧರ್ಮಸ್ಥಳದಲ್ಲಿ ಈತ ಸ್ವಚ್ಛತಾ ಕಾರ್ಮಿಕನಾಗಿದ್ದ, ಈ ವ್ಯಕ್ತಿ ಸ್ವಚ್ಛತಾ ಕಾರ್ಮಿಕನಾಗಿದ್ದ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. 19 ವರ್ಷ ಈತ ಒಂದೆರಡು ದಿನ ಅಲ್ಲ 19 ವರ್ಷ ಇದೇ ನೇತ್ರಾವತಿ ಸ್ನಾನಘಟ್ಟದಲ್ಲೇ ಸ್ವಚ್ಛತಾ ಕಾರ್ಮಿಕನಾಗಿದ್ದ, ಇಲ್ಲೇ ಕೆಲಸ ಮಾಡ್ತಾ ಇದ್ದ ಅವನು ಅಂತ ಹೇಳಲಾಗ್ತಾ ಇದೆ. 1995ರಿಂದ 2014 ತನಕ ಈತ ಧರ್ಮಸ್ಥಳದಲ್ಲಿ ನೌಕರಿಯಲ್ಲಿ ಇದ್ದ. 19 ವರ್ಷ ತನ್ನಿಂದ ಶವ ಹೂಳಿಸ್ಬಿಟ್ಟಿದ್ದಾರೆ ಅಂತ ಈತ ಆರೋಪ ಮಾಡ್ತಾ ಇದ್ದ. ಆದ್ರೆ ಸ್ಥಳೀಯರು ಹೇಳೋ ಪ್ರಕಾರ ಈತ ಮಾಡ್ತಿದ್ದೆ ಅಂದ್ರೆ ಯಾರೋ ಒಬ್ಬರ ನಿರ್ದೇಶನದ ಮೇರೆಗೆ ಕೆಲಸ ಮಾಡ್ತಿದ್ದದ್ದು ಅಂತಲ್ಲ. ಗ್ರಾಮ ಪಂಚಾಯಿತಿಯಲ್ಲಿ ಈ ಶವ ಹೂಳುವವರು ಏನು ಅಧಿಕೃತವಾದ ಇವರು ಇರ್ತಾರೆ, ಉದ್ಯೋಗಿಗಳಿರ್ತಾರೆ, ಅವರ ಜೊತೆಗೆ ಈತ ಸಹಕರಿಸಿಕೊಂಡು ಒಂದು ಔಟ್ಸೋರ್ಸ್ ರೀತಿಯಲ್ಲಿ ಈತ ಸಹಕರಿಸಿಕೊಂಡು ಕೆಲಸ ಮಾಡ್ಕೊಂಡಿದ್ದ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾರೆ. ಇದೇ ಕಾರಣಕ್ಕೆ